ಹಳ್ಳಿಯಲ್ಲಿ ಊರು ಕೇರಿಯಲ್ಲಿ ಮಾಹಿತಿ ನೀಡೋ ಸಾರಥಿ ಝಲಕ್. ಜನಪದ ಸೇವೆಯ ಸಂಸ್ಕೃತಿ ಎಂದು ಹಾಡುತ್ತಿರುವ ಸಾರಥಿ ಝಲಕ್. ಸಾರಥಿ ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ RJ ಸುನಿಲ್ ಮಾಡುವಂತ ನಮಸ್ಕಾರಗಳು. ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾಗ್ತಿರುವಂತಹ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ 90.4 FM ನ ನೆಚ್ಚಿನ ಕೇಳಿಗರಿಗೆ ಕಾರ್ಯಕ್ರಮಕ್ಕೆ ಆತ್ಮದಿಂದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಹಾಗೂ ಸಾಹಿತಿಗಳಾದಂತಹ ಜಯಮಂಗಳ ಚಂದ್ರಶೇಖರ್ ಅವರ ನೇತೃತ್ವದ ಚೈತನ್ಯ ಕಲಾನಿಕೇತನ ತಂಡದ ವತಿಯಿಂದ ನೀರದೀವಿಗೆ ಅನ್ನೋ ನಾಟಕದ ಮೂಲಕ ನೀರಿನ ಪ್ರಾಮುಖ್ಯತೆ, ನೀರಿನ ಸಂರಕ್ಷಣೆ ಮತ್ತು ಪರಿಸರದ ನಿರ್ಮಲನ ಕುರಿತು ಕೇಳಿಗರಿಗೆ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ನಾಟಕವನ್ನ ಕೇಳಿ ಹೆಚ್ಚಿನೊಂದು ಮಾಹಿತಿಯನ್ನು ಪಡೆಯಿರಿ. ಈ ನಾಟಕವನ್ನ ಕೇಳಿ ಜೊತೆಗೇನೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕಾರ್ಯಕ್ರಮಕ್ಕೆ ಕರೆ ಮಾಡೋದ್ರ ಮುಖಾಂತರ ಹಾಗೆ ಸಂದೇಶಗಳನ್ನ ರವಾನೆ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ನೀವು ಹಂಚ್ಕೋಬಹುದು. ಹಾಗೆ ಕಾರ್ಯಕ್ರಮಕ್ಕೆ ಕರೆ ಮಾಡುವ ನಮ್ಮ ದೂರವಾಣಿ ಸಂಖ್ಯೆ ಇರುತ್ತದೆ 9535454354 ಕರೆ ಮಾಡಿ. ಹಾಗೆ ಸಂದೇಶ ರವಾನೆ ಮಾಡುವ ನಮ್ಮ ದೂರವಾಣಿ ಸಂಖ್ಯೆ ಇರುತ್ತದೆ 9535453066 ನಿಮ್ಮ ಸಂದೇಶಗಳು ರವಾನೆ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವಾದಂತಹ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ, ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಅತಿಥಿಗಳಾದಂತಹ ಶಿಕ್ಷಕರು ಹಾಗೂ ಸಾಹಿತಿಗಳಾದಂತಹ ಜಯಮಂಗಳ ಚಂದ್ರಶೇಖರ್ ಸರ್ ಅವರನ್ನು ಸಹ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಹ ತಿಳಿಸಿಕೊಡ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ನಾಟಕದ ಮೂಲಕ ನಮ್ಮ ಕೇಳಿಗರಿಗೆ ನೀರಿನ ಪ್ರಾಮುಖ್ಯತೆ, ನೀರಿನ ಸಂರಕ್ಷಣೆ, ಪರಿಸರದ ನೈರ್ಮಲ್ಯವನ್ನು ಕುರಿತಾಗಿ ಜಾಗೃತಿಯನ್ನು ಮೂಡಿಸಿದ್ದೀರಾ ಅಂತ ಹೇಳಿ? ಸರ್, ನಾವು ಈ ದಿನ ಚೈತನ್ಯ ಕಲಾನಿಕೇತನ ಸಂಸ್ಥೆಯ ವತಿಯಿಂದ ನೀರದೀವಿಗೆ ಎಂಬ ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ದೀವಿ. ಈ ಒಂದು ನಾಟಕದ ಪ್ರಮುಖ ಉದ್ದೇಶ ಸಮಸ್ತ ಜೀವ ಸಂಕುಲಕ್ಕೆ ಬೇಕಾಗಿರುವಂತಹ ನೀರು ನಮ್ಮ ಜೀವಜಲ, ಅದರೊಂದಿಗೆ ಪರಿಸರದ ಸಂರಕ್ಷಣೆ, ಪರಿಸರದ ನೈರ್ಮಲ್ಯದ ಕುರಿತು ಈ ನಾಟಕ ಪ್ರತಿಬಿಂಬಿಸುತ್ತದೆ. ಈ ನಾಟಕದಲ್ಲಿ ಹಿರಿಯ ಕಲಾವಿದರು, ಗಾಯಕರು, ಮುಖ್ಯ ಶಿಕ್ಷಕರು ಆದಂತಹ ಶ್ರೀಯುತ ಎನ್ ವೆಂಕಟಪತಿ ಸರ್ ಅವರು ತಮ್ಮ ಧ್ವನಿಯನ್ನ ನೀಡಲಿದ್ದಾರೆ. ಅದೇ ರೀತಿ ಶಿಕ್ಷಕಿಯರು ಜೊತೆಗೆ ಒಳ್ಳೆಯ ಗಾಯಕಿ ಹಾಗೂ ಕಲಾವಿದೆ ಆದಂತಹ ಶ್ರೀಮತಿ ಹಂಸಮ್ಮರವರು ಮತ್ತು ಗಾಯಕಿ, ಕಲಾವಿದೆ ಮತ್ತು ಶಿಕ್ಷಕಿ ಆಗಿರುವಂತಹ ಶ್ರೀಮತಿ ಕಲಾವತಿರವರು, ಅದೇ ರೀತಿ ಹೋರಾಟಗಾರರು, ಒಳ್ಳೆಯ ಗಾಯಕರು ಆಗಿರುವಂತಹ ಶ್ರೀಯುತ ಲಕ್ಕೂರ್ ವೆಂಕಟೇಶ್ರವರು, ಕಿರಿಯ ಗಾಯಕರು ಮತ್ತು ಅತ್ಯುತ್ತಮ ಕಲಾವಿದರಾದಂತಹ ಶ್ರೀಯುತ ಸಂತೋಷ್ ರವರು, ಗಾಯಕರು ಮತ್ತು ಅತ್ಯುತ್ತಮ ಕಲಾವಿದರಾದಂತಹ ಶ್ರೀಯುತ ಮುರಳೀರವರು ಈ ಒಂದು ನಾಟಕದಲ್ಲಿ ತಮ್ಮ ಧ್ವನಿಯನ್ನ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಸರ್. ಖಂಡಿತ ಸರ್. ಹಾಗೆ ನೀರದೀವಿಗೆ ಅನ್ನೋ ನಾಟಕದ ಮೂಲಕ ನೀರಿನ ಸಂರಕ್ಷಣೆ ಮತ್ತು ನೀರಿನ ಒಂದು ಪ್ರಾಮುಖ್ಯತೆ ಜೊತೆಗೆ ಪರಿಸರದ ನಿರ್ಮಲನ ಕುರಿತಾಗಿ ಸಾರ್ವಜನಿಕರಿಗೆ ಅರಿವನ್ನ ಮತ್ತು ಜಾಗೃತಿಯನ್ನು ಮೂಡಿಸ್ತಿದ್ದಾರೆ. ಒಟ್ಟಾರಾಗಿ ಚೈತನ್ಯ ಕಲಾನಿಕೇತನ ತಂಡದವರಿಗೆ ಶುಭವಾಗ್ಲಿ ಅಂತ ಹೇಳ್ತಾ ಈ ನಾಟಕವನ್ನ ಈಗ ಪ್ರಸ್ತುತಪಡಿಸ್ತಿದ್ದಾರೆ. ಆಲಿಸಿ ಕೇಳಿರಿ ನಾಡ ಜನಗಳೇ, ನನ್ನಿ ಪ್ರೀತಿಯ ಲಾವಣಿಯ, ನನ್ನಿ ಪ್ರೀತಿಯ ಲಾವಣಿಯ, ಜೀವ ಜಲದ ಮಹತ್ವ ತಿಳಿಸೋ ಗೀತ ರೂಪಕದ ನಾಟಕವ, ಗೀತ ರೂಪಕದ ನಾಟಕವ. ಆಲಿಸಿ ಕೇಳಿರಿ ನಾಡ ಜನಗಳೇ, ನನ್ನಿ ಪ್ರೀತಿಯ ಲಾವಣಿಯ, ಜೀವ ಜಲದ ಮಹತ್ವ ತಿಳಿಸೋ ಗೀತ ರೂಪಕದ ನಾಟಕವ, ಗೀತ ರೂಪಕದ ನಾಟಕವ. ಜಗದ ಉಳಿವು ಅಳಿವು ಇರುವುದು ಗಾಳಿ ಬೆಳಕು ನೀರಿನಲ್ಲಿ, ಗಾಳಿ ಬೆಳಕು ನೀರಿನಲ್ಲಿ. ಪರಿಸರವನ್ನು ನಾಶಪಡಿಸಿದರೆ ಮನುಕುಲ ನಾಶವು ನೀ ತಿಳಿ, ಮನುಕುಲ ನಾಶವು ನೀ ತಿಳಿ. ಆಲಿಸಿ ಕೇಳಿರಿ ನಾಡ ಜನಗಳೇ, ನನ್ನೇ ಪ್ರೀತಿಯ ಲಾವಣಿಯ, ಜೀವ ಜಲದ ಮಹತ್ವ ತಿಳಿಸೋ ಗೀತ ರೂಪಕದ ನಾಟಕವ, ಗೀತ ರೂಪಕದ ನಾಟಕವ.
ಭುವಿಯ ಮೇಲಿನ ನೀರಿನಲ್ಲಿ 3% ಕಡಿಮೆ, 3% ಕಡಿಮೆ. ಕುಡಿಯಲು ಯೋಗ್ಯವಾದ ನೀರು ಬಳಸಿರಿ ಹರಿತು ನೀರಿನ ಮಹಿಮೆ, ಆಲಿಸಿ ಕೇಳಿರಿ ನಾಡ ಜನಗಳೇ ನನ್ನಿ ಪ್ರೀತಿಯ ಲಾವಣಿಯ. ಜೀವ ಜಲದ ಮಹತ್ವ ತಿಳಿಸೋ ಗೀತ ರೂಪಕದ ನಾಟಕವ, ಗೀತ ರೂಪಕದ ನಾಟಕವ. ಓ ಏನಪ್ಪ ಇಷ್ಟೊಂದು ಬಿಸಿಲು, ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಲ್ಲ, ಈ ಸೂರ್ಯ ಬೆಳಗ್ಗೆ ಎದ್ದಾಗ ತಂಪಾಗಿರ್ತಾನೆ, ಸಂಜೆ ಸಮಯದಾಗ ತಂಪಾಗಿರ್ತಾನೆ, ಮಧ್ಯದಲ್ಲಿ ಸಮಯ ಕಳೀತಾ ಯಾಕಿಷ್ಟು ತಾಪ ಏರಿಸ್ಕೊಳ್ತಾನೆ? ತಾಪ ಏರ್ಸ್ಕೊಳ್ದೆ ಇರ್ತಾನ. ಮಳೆ ಹೋಯ್ತು, ಮಾರು ಹೋಯ್ತು, ಕೆರೆ ಕುಂಟೆ ನೀರೆಲ್ಲ ಬತ್ತಿ ಹೋಯ್ತು, ಎಲ್ಲವೂ ನಾಶವಾದ್ದು. ನಾಗರಿಕತೆಯ ಹೆಸರಿನಲ್ಲಿ ಮರಗಿಡಗಳನ್ನ ಕಡಿದಾಕಿದ್ರು. ಓಜೋನ್ ಪದರ ಹರಿದು ಹಾಳಾಗಿ ಹೋಯ್ತು. ಮನುಜನ ಸ್ವಾರ್ಥಕ್ಕೆ ಎಲ್ಲವೂ ನಾಶವಾದವು. ಅದಕ್ಕೆ ಸೂರ್ಯನಿಗೆ ಈ ರೀತಿಯ ಕೋಪ, ತಾಪ. ಅದಕ್ಕೆ ನಮ್ಮ ಮಾನ್ಯ ಶ್ರೋತೃ ಮಹಾಶಯರಿಗಾಗಿ ಈ ಗೀತ ರೂಪದ ನಾಟಕ ನೀರ ದೀವಿಗೆ, ನೀರ ದೀವಿಗೆ, ನೀರ ದೀವಿಗೆ, ನೀರ ದೀವಿಗೆ. ಪ್ರಪಂಚಕ್ಕೆ ಕೊರೋನಾ ವಕ್ರಿಸ್ಕೊಂಡಿದೆ ಅಪ್ಪ ಹೇಳ್ತಾ ಇದ್ರು. 100 ವರ್ಷಗಳ ಹಿಂದೆ ಪ್ಲೇಗು ಕಾಲ್ರ ವಕ್ರಿಸ್ಕೊಂಡು ಲಕ್ಷಾಂತರ ಜನ ಸತ್ತೋದ್ರಂತೆ. ಈಗ ಕೊರೋನಾ ಬಂದು ಲಕ್ಷಾಂತರ ಜನ ಸತ್ತೋದ್ರು, ಸಾಯ್ತಾ ಇದ್ದಾರೆ. ಕೊರೋನಾದಿಂದ ನಮ್ಗೆಲ್ಲ ರಜಾ ಸಿಕ್ಕಿದೆ, ಮಜಾನೂ ಆಗ್ತಿದೆ. ಆಟವಾದ್ರೂ ಆಡೋಣ. ಬಾರೋ ಗೆಳೆಯ ಆಟ ಆಡೋಣ, ಬಾರೋ ಗೆಳೆಯ ಆಟ ಆಡೋಣ ಬಾರೋ ಗೆಳೆಯ, ಆಟ ಆಡೋಣ. ಬರಕೋಟೆ ಆಟ ಆಡೋಣ, ಕಣ್ಣ ಮುಚ್ಚಾಲೆ ಹಾಡೋಣ. ಮರಕೋತಿ ಆಟ ಆಡೋಣ, ಕಣ್ಣ ಮುಚ್ಚಾಲೆ ಆಡೋಣ. ಬಾರೋ ಗೆಳೆಯ ಆಟ ಆಡೋಣ, ಬಾರೋ ಗೆಳೆಯ ಆಟ ಆಡೋಣ ಬಾರೋ ಗೆಳೆಯ, ಆಟ ಆಡೋಣ. ಟಿಕ್ಟಾಕು ಮಾಡಬೇಕು, ವಿಡಿಯೋ ಗೇಮ್ ಮಾಡಬೇಕು, ಟಿಕ್ಟಾಕು ಮಾಡಬೇಕು, ವಿಡಿಯೋ ಗೇಮ್ ಮಾಡಬೇಕು. ಹೋಗೋ ಗೆಳೆಯ ಆಟಕ್ಕೆ ಬರಲ್ಲ, ಹೋಗೋ ಗೆಳೆಯ ಆಟಕ್ಕೆ ಬರಲ್ಲ, ಹೋಗೋ ಗೆಳೆಯ ಆಟಕ್ಕೆ ಬರಲ್ಲ. ಹೋಗೋ ಗೆಳೆಯ. ಹಂದಿ ಚುಕ್ಕಿ ಆಟ ಆಡೋಣ, ಲಾಗೋರಿ ಚಿನ್ನಿ ದಾಂಡು ಆಡೋಣ. ಅಂದು ಚುಕ್ಕಿ ಆಟ ಆಡೋಣ, ಲಾಗೋರಿ ಚಿನ್ನಿ ದಾಂಡು ಆಡೋಣ. ಬಾರೋ ಗೆಳೆಯ ಆಟ ಆಡೋಣ, ಬಾರೋ ಗೆಳೆಯ ಆಟ ಆಡೋಣ ಬಾರೋ ಗೆಳೆಯ, ಆಟ ಆಡೋಣ. ಚುಕ್ಕಿ ಆಟ ಆಡೋಣ, ಲಗೋರಿ ಚಿನ್ನಿ ದಾಂಡು ಆಡೋಣ. ಅಂದು ಚುಕ್ಕಿ ಆಟ ಆಡೋಣ, ಲಾಗೋರಿ ಚಿನ್ನಿ ದಾಂಡು ಆಡೋಣ. ಬಾರೋ ಗೆಳೆಯ ಆಟ ಆಡೋಣ, ಬಾರೋ ಗೆಳೆಯ ಆಟ ಆಡೋಣ ಬಾರೋ ಗೆಳೆಯ, ಆಟ ಆಡೋಣ. ಟಿವಿಯಲ್ಲಿ ಸಿನಿಮಾ ನೋಡ್ಬೇಕು, ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕ್ಬೇಕು. ಟಿವಿಯಲ್ಲಿ ಸಿನಿಮಾ ನೋಡ್ಬೇಕು, ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕ್ಬೇಕು. ಹೋಗೋ ಗೆಳೆಯ ಆಟ ಬರೋಲ್ಲ, ಹೋಗೋ ಗೆಳೆಯ ಆಟಕ್ಕೆ ಬರಲ್ಲ, ಹೋಗೋ ಗೆಳೆಯ ಆಟಕ್ಕೆ ಬರಲ್ಲ. ಆಟಕ್ಕೆ ಯಾರನ್ನ ಕರೆದ್ರೂ ಬರ್ತಾ ಇಲ್ಲ ಅಂತಿದ್ದಾರಲ್ಲ, ಏನ್ ಮಾಡೋದು? ಏನಾಗಿದೆ ಇವ್ರಿಗೆಲ್ಲ? ಓ ಮರ್ತಿದ್ದೆ, ಕೊರೋನಾ ಸಮಯವಲ್ಲ, ಮನೆಯಲ್ಲೇ ಇರಬೇಕು, ಅದಕ್ಕೆ ಯಾರೂ ಬರ್ತಿಲ್ಲ. ಏನೋ ನವೀನ, ಏನ್ ಮಾಡ್ತಾ ಇದ್ದೀಯ ಎಲ್ಲಿ? ನಮಸ್ಕಾರ ಸರ್. ಆಟ ಆಡ್ಬೇಕು ಅಂತ ಎಲ್ರೂ ಕರಿತಾ ಇದ್ದೀನಿ, ಯಾರೂ ಬರ್ತಾ ಇಲ್ಲ ಸರ್. ಸ್ಕೂಲ್ಗೆ ರಜಾ ಮುಗೀತಾ ಸರ್? ರಜಾ ಮುಗ್ದಿಲ್ಲ, ನಿಮ್ ಜೊತೆ ಮಾತಾಡೋಣ ಅಂತ ಬಂದಿದ್ದೀನಿ. ಎಲ್ರನ್ನೂ ಕರಿ. ನಮಸ್ಕಾರ ಸರ್. ನಮಸ್ಕಾರ ಮಕ್ಕಳ, ಬನ್ನಿ. ಹೇಗಿದ್ದೀರಾ? ರಜೆಯಲ್ಲಿ ಏನ್ ಮಾಡ್ತಿದ್ರಿ? ನಮಸ್ಕಾರ. ನಮಸ್ಕಾರ ಸಾರ್, ನೀವು ಚೆನ್ನಾಗಿದ್ದೀರಾ ಸಾರ್? ರಾಜೆಯಲ್ಲಿ ಓದೋದು, ಬರೆಯೋದು, ಟಿವಿ ನೋಡೋದು, ಆಟ ಆಡೋದು ಮಾಡ್ತಾ ಇದ್ದೀವಿ ಸರ್. ಹೌದಾ? ಸಂತೋಷ. ಎಲ್ಲ ಮಾಸ್ಕ್ ಹಾಕೊಂಡಿದ್ದೀರಿ, ದೂರ ದೂರ ಸಾಲಾಗಿ ಕುಳಿತುಕೊಳ್ಳಿ. ಆಯ್ತು ಸಾರ್. ಮಕ್ಕಳೇ, ನಾನು ಕೋವಿಡ್-19 ಸಮೀಕ್ಷೆಗಾಗಿ ಊರಿಗೆ ಬಂದಿದ್ದೆ. ಸಮೀಕ್ಷೆ ಎಲ್ಲ ಮುಗೀತು. ನಿಮಗೆ ಸ್ವಚ್ಛತೆಯ ಬಗ್ಗೆ ಮಾಹಿತಿಯನ್ನು ನೀಡುವುದಕ್ಕೆ ನಿಮ್ಮನ್ನೆಲ್ಲ ಕರೆಸಿದ್ದೀನಿ. ಹೌದಾ ಸಾರ್?
ನಾವು ಈ ನಡುವೆ ಮನೆಯಲ್ಲೇ ಇದ್ವಿ ಸರ್. ಹೌದು ಮಕ್ಕಳೇ, ಮನೆಯಲ್ಲೇ ಇರಬೇಕು. ಅದರಿಂದಲೇ ಕ್ಷೇಮ. ಪ್ರತಿದಿನ ಸ್ನಾನ ಮಾಡಬೇಕು, ಸ್ಯಾನಿಟೈಸರ್ನಿಂದ ಕೈ ತೊಳಿಬೇಕು, ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ನಮ್ಮ ಜೀವನದ ಪ್ರತಿ ಚಟುವಟಿಕೆಗಳಿಗೂ ನೀರು ಬೇಕಲ್ವಾ? ಹೌದು ಸರ್. ನೀರಿನ ಬಗ್ಗೆ ನಿಮಗೊಂದು ಹಾಡಿನ ಮೂಲಕ ಕತೆ ಹೇಳ್ತೀನಿ. ಕಥೆನಾ ಸರ್? ಹೇಳಿ ಸರ್. ಒಂದು ಊರಲ್ಲಿ ಚಿಂಟು ಅಂತ ಒಬ್ಬ ಹುಡುಗಿ ಇದ್ಲು. ಅವಳು ತುಂಬಾ ಬುದ್ಧಿವಂತೆ, ಜಾಣೆ. ಅವಳು ತಮ್ಮ ತಾರಸಿ ಮನೆಯ ಮೇಲೆ ನಿಂತು ಕುತೂಹಲದಿಂದ ಆಕಾಶವನ್ನೇ ವೀಕ್ಷಿಸುತ್ತಿದ್ಲು. ಬೆಳ್ಳನೆಯ ಮೋಡ ಅವಳ ಮುಂದೆ ಹಾದು ಹೋಗುತ್ತದೆ. ಆಗ ಆ ಚಿಂಟು ಮಗು, ಮೋಡಕ್ಕ, ಬಹಳ ಮುದ್ದಿಗಿರೋ ಬೆಳ್ಳಿಗೆ ಇರೋ ಮೋಡಕ್ಕ, ಅಲ್ಲೇ ನಿಲ್ಲು, ನಿನ್ನ ಹತ್ರ ನಾನು ಮಾತಾಡ್ಬೇಕು. ಬೆಳ್ಳಿಯ ಬಣ್ಣದ ಮೋಡಕ್ಕ ಎಲ್ಲಿಗೆ ಹೊರಟಿರುವೆ? ಬೆಳ್ಳಿಯ ಬಣ್ಣದ ಮೋಡಕ್ಕ ಎಲ್ಲಿಗೆ ಹೊರಟಿರುವೆ? ಅಲ್ಲೇ ನಿಲ್ಲು ಮೋಡಕ್ಕ, ಜೊತೆಯಲ್ಲಿ ನಾ ಬರುವೆ. ಬೆಳ್ಳಿಯ ಬಣ್ಣದ ಮೋಡಕ್ಕ ಎಲ್ಲಿಗೆ ಹೊರಟಿರುವೆ? ಬೆಳ್ಳಿಯ ಬಣ್ಣದ ಮೋಡಕ್ಕ ಎಲ್ಲಿಗೆ ಹೊರಟಿರುವೆ? ಚಿಂಟು ಪುಟ್ಟ, ನೀನ್ ಬಹಳ ಮುದ್ದಾಗಿ ಮಾತಾಡ್ತೀಯ. ಒಳ್ಳೆ ಬೆಳ್ಳಿ ಬೊಂಬೆ ಅಂತೆ ತುಂಬಾ ಚೆನ್ನಾಗಿದೀಯ. ನಿನ್ ಜೊತೆಯಲ್ಲಿ ಮಾತಾಡೋಕೆ ನನಗೂ ಖುಷಿನೇ. ಮಲ್ಲಿಗೆ ನಗುವಿನ ಚಿಂಟಮ್ಮ ನೀರಿಗೆ ಹೊರಟಿರುವೆ. ಮಲ್ಲಿಗೆ ನಗುವಿನ ಚಿಂಟಮ್ಮ ನೀರಿಗೆ ಹೊರಟಿರುವೆ. ದಾಹದಿ ಬಾಯಿ ಒಣಗಿದೆ, ಸಾಗರದತ್ತ ಸಾಗಿರುವೆ. ಮಲ್ಲಿಗೆ ನಗುವಿನ ಚಿಂಟಮ್ಮ ನೀರಿಗೆ ಹೊರಟಿರುವೆ. ಮಲ್ಲಿಗೆ ನಗುವಿನ ಚಿಂಟಮ್ಮ ನೀರಿಗೆ ಹೊರಟಿರುವೆ. ಈಗ ಬೇಸಿಗೆ ಕಾಲ, ಬಿಸಿಲು ಹೆಚ್ಚಾಗ್ತಿದೆ. ನನಗೂ ಓಡಾಡಿ ತುಂಬಾ ಸುಸ್ತಾಗಿದೆ, ದಾಹ ಆಗ್ತಾ ಇದೆ. ಅದಕ್ಕೆ ನೀರನ್ನು ಹುಡ್ಕೊಂಡು ಹೋಗ್ತಾ ಇದ್ದೀನಿ ಪುಟ್ಟಿ. ಮೋಡಕ್ಕ, ಇದೇನು ಆಶ್ಚರ್ಯ, ಮಳೆಯ ನೀರನ್ನು ನಿನ್ನ ಒಡಲಲ್ಲಿ ಒತ್ಕೊಂಡಿರೋ ನಿನಗೆ ನೀರಿನ ದಾಹನ? ಸುಮ್ಮನೆ ತಮಾಷೆ ಮಾಡಬೇಡ. ಮಳೆಯ ಸುರಿವ ಮೋಡಕ್ಕ ನಿನಗೆ ದಾಹವೇ? ಮಳೆಯ ಸುರಿವ ಮೋಡಕ್ಕ ನಿನಗೆ ದಾಹವೇ? ಸೊಂಪಿನ ತಂಪಿನ ಮೋಡಕ್ಕ ನೀರಿಗ ಬಾರವೇ? ಮಳೆಯ ಸುರಿವ ಮೋಡಕ್ಕ ನಿನಗೆ ದಾಹವೇ? ಮಳೆಯ ಸುರಿವ ಮೋಡಕ್ಕ ನಿನಗೆ ದಾಹವೇ? ಇಲ್ಲ ಚಿಂಟು ಪುಟ್ಟಿ, ನಾನು ತಮಾಷೆ ಮಾಡ್ತಿಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ನನಗೆ ನೀರಿನ ಬರ ಬರೋದಕ್ಕೆ ಮನುಷ್ಯನೇ ಕಾರಣ. ಮನುಷ್ಯನ ಸ್ವಾರ್ಥದಿಂದ ನೀರಿಗೆ ಬರ ಬಂದಿದೆ. ಹೌದಾ? ಯಾಕೆ ಮೋಡಕ್ಕ? ಪಿಳಿ ಪಿಳಿ ಕಂಗಳ ಚಿಂಟಮ್ಮ ಕಥೆಯ ಹೇಳುವೆ. ಪಿಳಿ ಪಿಳಿ ಕಂಗಳ ಚಿಂಟಮ್ಮ ಕಥೆಯ ಹೇಳುವೆ. ಮನುಜನ ಸ್ವಾರ್ಥದ ಜೀವನಕ್ಕೆ ಸಾಕ್ಷಿಯ ಹೇಳುವೆ. ಪಿಳಿ ಪಿಳಿ ಕಂಗಳ ಚಿಂಟಮ್ಮ ಕಥೆಯ ಹೇಳುವೆ. ಪಿಳಿ ಪಿಳಿ ಕಂಗಳ ಚಿಂಟಮ್ಮ ಕಥೆಯ ಹೇಳುವೆ. ಹೌದು ಮರಿ, ಹಿಂದೆ ಪರಿಸರ ತುಂಬಾ ಸ್ವಚ್ಛವಾಗಿತ್ತು. ಎಲ್ಲಿ ನೋಡಿದ್ರು ಮರ ಗಿಡಗಳು ಹಚ್ಚ ಹಸಿರು, ಗಿರಿ ವನಗಳು ನೋಡೋದಕ್ಕೆ ಎಷ್ಟು ಸುಂದರವಾಗಿತ್ತೋ. ವಾತಾವರಣ ಅಷ್ಟೇ ತಂಪಾಗಿತ್ತು. ಜನರು ತುಂಬಾ ಸಡಗರ ಸಂತೋಷದಿಂದ ಕೃಷಿಯಲ್ಲಿ ತೊಡಸ್ಕೊಂತ ಇದ್ರು. ತಮ್ಗೆ ಬೇಕಾದ ಬೆಳೆಗಳನ್ನು ಬೆಳೆದ್ಕೊಳ್ತಾ ಇದ್ರು. ಮುಂದೇನಾಯ್ತು ಮೋಡಕ್ಕ? ಮನುಷ್ಯ ಪ್ರಕೃತಿಯ ಮೇಲೆ ದೌರ್ಜನ್ಯಕ್ಕೆ ಇಳಿದೆ. ಬಹುಶಃ ಪ್ರಕೃತಿ ಮನುಷ್ಯನ ಶೋಷಣೆ ಮಾಡುವಷ್ಟು ಯಾರು ಜೀವಿಯೂ ಮಾಡ್ತಾ ಇಲ್ಲ. ಪ್ರಕೃತಿ ಹೆಸರಿನಲ್ಲಿ ಗಿಡ ಮರ ಹಸಿರನ್ನೆಲ್ಲ ನಾಶ ಮಾಡಿದ. ಕೈಗಾರಿಕೆಗಳನ್ನು ಪ್ರಾರಂಭಿಸಿದ. ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಜಲ ಮಾಲಿನ್ಯ, ಹೀಗೆ ಪರಿಸರವೇ ಮಾಲಿನ್ಯದ ಬೀಡಾಗೋಯ್ತು. ಯಾವಾಗ ಪರಿಸರ ಮಾಲಿನ್ಯವಾಯ್ತೋ, ಹಿಂದೆ 10 ಅಡಿಗಳಲ್ಲಿ ಸಿಗುತ್ತಿದ್ದ ನೀರು ಇಂದು 1500, 1800 ಅಡಿಗಳಲ್ಲೂ ಸಿಗ್ತಿಲ್ಲ. ಅಂತರ್ಜಲವೆಲ್ಲ ಬತ್ತವಾಯ್ತು. ಇದಕ್ಕೆಲ್ಲ ಮೂಲ ಕಾರಣ ನಾನು ಮಳೆ ಸುರಿಸದೇ ಹೋದದ್ದು. ಹಸಿರ ಸಿರಿಯ ನಾಡಿನಲ್ಲಿ ಸಂಭ್ರಮವಿತ್ತು. ಹಸಿರ ಸಿರಿಯ ನಾಡಿನಲ್ಲಿ ಸಂಭ್ರಮವಿತ್ತು. ಮರ
ಗಿಡ ಕಡಿಯಾಲಲ್ಲಿ ಮಾಲಿನ್ಯದ ಬೀಡಾಯಿತು. ನಾಡಿನಲ್ಲಿ ಸಂಭ್ರಮವೀತು, ಹಸಿರಾಸಿರಿಯ ನಾಡಿನಲ್ಲಿ ಸಂಭ್ರಮವೀತು. ಮನುಷ್ಯ ಎಷ್ಟು ಸ್ವಾರ್ಥಿ ಅಲ್ವಾ ಮೊಡಕ? ಹೌದು ಚಿಂಟು, ಅವನ ಸ್ವಾರ್ಥ ಅವನನ್ನೇ ನುಂಗ್ತಾ ಇದೆ. ಹಸಿರೆ ಉಸಿರು ಎಂಬುದು ಗೊತ್ತಿದ್ರು ಹಸಿರನ್ನು ನಾಶ ಮಾಡ್ತಾ ಇದ್ದಾನೆ. ಹಿಂದೆ ನಮ್ಮ ಪೂರ್ವಿಕರು ಕಟ್ಟಿಸಿರುವ ಕೆರೆ, ಕುಂಟೆ, ನದಿ ಎಲ್ಲ ಮಾಯವಾಗೋಯ್ತು. ಕೆರೆಗಳಿಗೆ ಮಳೆ ನೀರು ಸರಬರಾಜು ಮಾಡುತ್ತಿರುವ ಕಾಲುವೆಗಳು ಇಲ್ವಂತಾಗಿವೆ. ಇದರಿಂದ ಜಲಚಕ್ರವೇ ನಾಶವಾಗ್ತಾ ಇದೆ. ಹಳ್ಳ ಕೊಳ್ಳ ನದಿ ನೀರೆಲ್ಲ ಮಾಯವಾಗೋಯಿತು. ಹಳ್ಳ ಕೊಳ್ಳ ನದಿ ನೀರೆಲ್ಲ ಮಾಯವಾಗೋಯಿತು. ಮನುಜನ ಸ್ವಾರ್ಥಕ್ಕೆ ಕೆರೆ ಕುಂಟೆಗಳು ಬಲಿಯಾಗಿ ಹೋದವು. ಹಳ್ಳ ಕೊಳ್ಳ ನದಿ ನೀರೆಲ್ಲ ಮಾಯವಾಗೋಯಿತು. ಹಳ್ಳ ಕೊಳ್ಳ ನದಿ ನೀರೆಲ್ಲ ಮಾಯವಾಗೋಯಿತು. ಮೋಡಕ್ಕ ಬಹಳ ಚೆನ್ನಾಗಿ ಹೇಳಿದ್ರಿ. ಪರಿಸರ ಸ್ವಚ್ಛವಾಗಿದ್ರೆ ಯಾವ ರೋಗ ರುಜಿನ ಹತ್ತಿರವೂ ಸುಳಿಯೋದಿಲ್ಲ. ಅದಕ್ಕೆ ಪರಿಸರವನ್ನು ನಾವು ಉತ್ತಮವಾಗಿಟ್ಕೊಳ್ಬೇಕು. ಅದು ಪ್ರತಿಯೊಬ್ಬ ಮನುಷ್ಯನ ಜವಾಬ್ದಾರಿ. ನೀನು ಚಿಕ್ಕ ಮಗುವಾದ್ರೂ ಇಂತಹ ಸತ್ಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ. ಪರಿಸರ ಉನ್ನತಿಯಿಂದ ಮಾಲಿನ್ಯ ರಹಿತ ನಾಡು, ಮಾಲಿನ್ಯ ರಹಿತ ನಾಡಿನಿಂದ ಹಸಿರಿನ ಉನ್ನತಿ, ಹಸಿರಿನ ಉನ್ನತಿಯಿಂದ ಜಲಚಕ್ರದ ಉನ್ನತಿ, ಜಲಚಕ್ರದ ಉನ್ನತಿಯಿಂದಲೇ ಮೋಡ ದೊಡಲಿನ ನೀರಿನ ಉನ್ನತಿ, ಅದೇ ಮಳೆ, ಅದೇ ಮಳೆಯ ನೀರು, ಅದೇ ನೀರಿನ ದೀವಿಗೆ, ನೀರ ದೀವಿಗೆಯಿಂದಲೇ ಆಸರೆಯಲ್ಲಿ ಎಲ್ಲರೂ ಬದುಕು. ಭೂಮಿಯ ಮೇಲ್ಮೈಯಲ್ಲಿ 70% ಭಾಗ ನೀರಿದ್ದು, ಅದರಲ್ಲಿ ಕುಡಿಯಕ್ಕೆ ಯೋಗ್ಯವಾದ ನೀರು 33% ಮಾತ್ರ. ಒಟ್ಟು 97% ಭಾಗ ಉಪ್ಪು ನೀರು, ಬಳಕೆಗೆ ಯೋಗ್ಯವಲ್ಲದ ನೀರು. ಹೌದಾ ಮೊಡಕ? ಪರಿಸರ ಹಾಗೂ ನೀರಿನ ನಾಶದ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ಟಿದೆ. ತುಂಬಾ ಧನ್ಯವಾದಗಳು ಮೊಡಕ. ಈಗ ನಾವು ಏನ್ ಮಾಡ್ಬೇಕು ಮೊಡಕ? ನೋಡು ಚಿಂಟಮ್ಮ, ನಾನು ತುಂಬಿಕೊಂಡಿರ್ಬೇಕಾದ್ರೆ ಶುದ್ಧ ಪರಿಸರ ಮರಗಿಡಗಳೇ ಕಾರಣ. ಭೂಮಿಯ ಮೇಲೆ ವಾಸಿಸುವ ಜೀವರಾಶಿಗಳು ಉಳಿಯುವಿಗೆ ನೀರು ಬಹಳ ಪ್ರಾಮುಖ್ಯವಾದದ್ದು. ಬೇಕಾಗುವುದರಿಂದ ಮರ ಗಿಡಗಳನ್ನು ಬೆಳೆಸಿ ಉತ್ತಮ ಸ್ವಚ್ಛ ಪರಿಸರವನ್ನು ನಿರ್ಮಿಸಬೇಕು. ಆ ಕೆಲಸದಲ್ಲಿ ತೊಡಗಿಕೊಂತೀಯ ತಾನೆ? ಕೇಳೋ ಮಗುವೆ, ಮಳೆ ಬರಲು ಮರ ಗಿಡಗಳೇ ಆಧಾರ. ಮಗುವೆ, ಮಳೆ ಬರಲು ಮರ ಗಿಡಗಳೇ ಆಧಾರ. ಮರಗಳ ಬೆಳೆಸಿ ನನ್ನನ್ನು ಉಳಿಸಿ, ನೀರು ಜೀವಕ್ಕೆ ಆಧಾರ. ಮಗುವೆ, ಮಳೆ ಬರಲು ಮರ ಗಿಡಗಳೇ ಆಧಾರ. ಕೇಳೋ ಮಗುವೆ, ಮಳೆ ಬರಲು ಮರ ಗಿಡಗಳೇ ಆಧಾರ. ಚಿಂಟಮ್ಮ, ಬರ್ತೀನಿ. ನನಗೆ ನೀರ್ ಬೇಕು, ಹುಡುಕೊಂಡು ಹೋಗ್ತಾ ಇದ್ದೀನಿ. ಬರ್ಲಾ? ಬೈ ಬೈ ಮೊಡಕ. ಮಕ್ಕಳೇ, ಕತೆ ಕೇಳಿದ್ರಲ್ಲ, ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಸರ್. ಹಾಡು ತುಂಬಾ ಚೆನ್ನಾಗಿತ್ತು ಸರ್. ಕತೆ ಸಾರಾಂಶ ಗೊತ್ತಾಯ್ತಾ? ತಿಳಿಯಿತು ಸರ್. ಜೀವ ಸಂಕುಲಕ್ಕೆ ನೀರು ಬಹಳ ಅವಶ್ಯಕ. ಪರಿಸರ ಸಂರಕ್ಷಿಸಬೇಕು, ಗಿಡ ಮರ ಬೆಳೆಸಬೇಕು, ಕಾಲ ಕಾಲಕ್ಕೆ ಮಳೆಯಾಗುವಂತೆ ನೋಡಿಕೊಳ್ಳಬೇಕು, ನೀರನ್ನು ಮಿತವಾಗಿ ಬಳಸಬೇಕು, ಮುಂದಿನ ಪೀಳಿಗೆಗೂ ನೀರು ಸಿಗುವಂತೆ ನೋಡಿಕೊಳ್ಳಬೇಕು. ಹೌದು ಮಕ್ಕಳೇ, ನಮ್ಮ ಜವಾಬ್ದಾರಿ ಬಹಳ ಮಹತ್ತರವಾದದ್ದು. ಮನೆಗೊಂದು ಮರ, ಊರಿಗೊಂದು ವನವಾಗಬೇಕು. ಗಾಳಿ, ನೀರು, ಬೆಳಕು ಮಲಿನವಾಗದಂತೆ ನೋಡ್ಕೊಳ್ಬೇಕು. ನೀರು ಪೋಲು ಮಾಡಬಾರ್ದು, ಪೋಲಾಗದಂತೆ ನೋಡ್ಕೊಬೇಕು. ನೀರು ನಮ್ಮೆಲ್ಲರ ಜೀವಜಲ. ಅದೇ ನಮ್ಮ ನೀರ ದೀವಿಗೆ, ಅದೇ ನಮ್ಮ ನೀರ ದೀವಿಗೆ, ನೀರ ದೀವಿಗೆ, ನೀರ ದೀವಿಗೆ. ಸ್ನೇಹಿತರೆ, ಒಟ್ಟಾರಾಗಿ ನೀರ ದೀವಿಗೆ ನಾಟಕದ ಮುಖಾಂತರ ಪ್ರೀತಿಯ ಕೇಳುಗರಿಗೆ, ಸಾರ್ವಜನಿಕರಿಗೆ ನೀರಿನ ಸಂರಕ್ಷಣೆ, ನೀರಿನ ಪ್ರಾಮುಖ್ಯತೆ, ಪರಿಸರದ ಒಂದು ನಿರ್ಮೂಲನೆ ಕುರಿತಾಗಿ ಒಂದು ಜಾಗೃತಿಯನ್ನು ಮೂಡಿಸಿದ್ದಾರೆ. ಒಟ್ಟಾರೆಯಾಗಿ ನಾಟಕವನ್ನು ಕೇಳಿದಾಗ ಪ್ರತಿಯೊಬ್ಬರಿಗೂ ಸಹ ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ನಾನು ಭಾವಿಸಿರ್ತೀನಿ. ಇನ್ನು ಈ ಒಂದು ನಾಟಕದ ಸಾರಾಂಶದ ಕುರಿತಾಗಿ ಜಯಮಲ್ಲು ಚಂದ್ರಶೇಖರ್ ಅವರು ಏನ್ ಹೇಳ್ತಾರೆ ಅಂತಕ್ಕಂಥದನ್ನ ಕೇಳೋಣ. ಅವ್ರನ್ನೇ ನಾಟಕವನ್ನು ಕೇಳಿದಂತವ್ರಿಗೆ ಈ ನಾಟಕದ ಮುಖಾಂತರ ಏನ್ ತಿಳ್ಕೋಬಹುದು ಅಂತ. ಆತ್ಮೀಯ ಶ್ರೋತೃ ಮಹಾಶಯರೇ, ಈ ನಾಟಕ ಬಹಳ ಮುಖ್ಯವಾಗಿ ಕೇಂದ್ರೀಕರಿಸುವುದು ನೀರಿನ ಸಂರಕ್ಷಣೆ, ಪರಿಸರ ಸಂರಕ್ಷಣೆ ಮತ್ತು ನೈರ್ಮಲ್ಯ ಕುರಿತ
ನಮ್ಮ ಜವಾಬ್ದಾರಿಗಳ ಬಗ್ಗೆ ಭಾರತದ ಅಥವಾ ಈ ಪ್ರಪಂಚದ ವಿಶ್ವದ ಆ ಮನುಷ್ಯನ ಒಂದು ವಿಶ್ವದ ಸದಸ್ಯ ಪ್ರಜೆಯಾಗಿ ನಾವು ನಮ್ಮ ಉಳಿವಿಗಾಗಿ ನೀರಿನ ಸಂರಕ್ಷಣೆಯ ಬಗ್ಗೆ ನಾವು ಯಾವ ರೀತಿಯ ಜಾಗರೂಕ ಕ್ರಮಗಳನ್ನು ನಾವು ಅನುಸರಿಸಬೇಕು, ಅದರಂತೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ನಾಟಕ ತಮ್ಮ ಮುಂದೆ ಪ್ರದರ್ಶಿತವಾಗಿದೆ. ತಾವೆಲ್ಲರೂ ಈ ನಾಟಕವನ್ನು ಆಲಿಸಿದ್ದೀರಾ. ನಿಜಕ್ಕೂ ನಮ್ಮ ಯಾವುದೇ ಒಂದು ಜೀವಿ ಆಗಲಿ, ಆ ಜೀವಿ ಬದುಕಿನ ಉಳಿವು ಇರೋದು ನೀರಿನ ಒಂದು ಆಶ್ರಯದಲ್ಲೇ. ನಾವು ಬಹಳಷ್ಟು ಆಶ್ರಯಿಸಿಕೊಂಡಿದ್ದೇವೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರತಿಯೊಂದಕ್ಕೂ ನಮ್ಗೆ ನೀರು ಬೇಕು. ಒಂದು ದಿನ ನಾವು ಏನಾದ್ರೂ ವಿದ್ಯುತ್ ಕೈಕೊಟ್ಟು ನೀರಿನ ತೊಂದರೆ ಆಗಿದೆ ಅಂದರೆ ಬೆಳಗಿನ ಎಲ್ಲ ಕೆಲಸಗಳು ನಿಂತೋಗುತ್ತವೆ. ಗೃಹಿಣಿಯರಿಗೆ ಅದರ ಒಂದು ಅರಿವಾಗಿರ್ತದೆ. ನೀರು ಅನ್ನೋದು ಬಹಳ ಬಹಳ ಮುಖ್ಯವಾದಂತಹ ಅಂಶ. ಭೂಮಿಯ ಮೇಲೆ ಇರುವಂತಹ 70% ನೀರಿನಲ್ಲಿ ಕೇವಲ 3% ಮಾತ್ರ ಕುಡಿಯೋದಕ್ಕೆ ಯೋಗ್ಯವಾದ ನೀರು. ಅಂದರೆ 97% ಭಾಗದ ನೀರು ಉಪ್ಪು ನೀರು, ಅದು ಬಳಕೆಗೆ ಯೋಗ್ಯವಾದಂತಹ ನೀರಲ್ಲ. ಈಗ ಏನಾಗ್ತಾ ಇದೆ ಅಂದ್ರೆ ನಮ್ಮ ಒಂದು ಸ್ವಾರ್ಥಕ್ಕಾಗಿ ಕೆರೆ ಕುಂಟೆಗಳು ನಾಶ ಆಗ್ತಾ ಇದೆ. ಕೆರೆ ಕುಂಟೆಗಳು ನಮ್ಮ ಮಕ್ಕಳಿಗೆ ಈಗ ತೋರಿಸ್ಬೇಕಾದ್ರೆ, ಕುಂಟೆಗಳನ್ನು ತೋರಿಸ್ಬೇಕಾದ್ರೆ ಚಿತ್ರದ ಮುಖಾಂತರ ತೋರಿಸ್ಬೇಕಾಗಿದೆ. ಕಾಲುವೆಗಳನ್ನು ತೋರಿಸ್ಬೇಕಾದ್ರೆ ಚಿತ್ರಗಳ ಮುಖಾಂತರ ತೋರಿಸ್ಬೇಕಾಗಿದೆ. ಕೆರೆಗಳನ್ನೋದು ನಾಶ ಆಗೋಗಿದೆ, ಒತ್ತುವರಿಗಳಾಗಿವೆ. ನಿಜಕ್ಕೂ ಆ ಕೆರೆಗಳಿಗೆ ಹೋಗುವಂತ ನೀರನ್ನ ತಮ್ಮ ಸ್ವಾರ್ಥಕ್ಕಾಗಿ ಅದಕ್ಕೆ ಒಂದು ಕಟ್ಟಿ ಅವರವರ ಒಂದು ಭೂಮಿಯನ್ನ, ಅವರವರ ಬೆಳೆಯನ್ನು ಸಂರಕ್ಷಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಳೆಯ ನೀರು ಕೆರೆಗೆ ಯಾವ ರೀತಿ ಹೋಗ್ತವೆ, ಆ ಕೆರೆಯಲ್ಲಿ ನೀರು ಯಾವ ರೀತಿ ತುಂಬುತ್ತದೆ. ಹಿಂದೆ 10 ಅಡಿಗಳಲ್ಲಿ ಹಗಿದ್ರೆ ಅಲ್ಲಿ ನೀರು ಸಿಗ್ತಾ ಇತ್ತು. ಈಗ 1500, 1800, 2000 ಅಡಿ ಬೋರ್ವೆಲ್ ಕೊರೆಸಿದ್ರೂ ಸಹ ನೀರು ಸಿಗಲ್ಲ. ಅದು ಅಂಥ ನೀರು ಸಿಕ್ಕಿದ್ರೂ ಸಹ ಅದು ಫ್ಲೋರೈಡ್ ಯುಕ್ತ ನೀರು. ಅದರಿಂದ ಫ್ಲೋರೋಸಿಸ್ ಆಗ್ತದೆ, ಬಹಳಷ್ಟು ಕಾಯಿಲೆಗಳಿಗೆ ಕಾರಣ ಆಗ್ತದೆ. ದಯಮಾಡಿ ಶ್ರೋತೃ ಮಹಾಶಯರು ಈ ನೀರಿನ ಒಂದು ಮಹತ್ವವನ್ನು ಅರಿತು ಆ ನೀರನ್ನು ಸಂರಕ್ಷಿಸಬೇಕಾದ್ರೆ ಪರಿಸರವನ್ನು ಸಂರಕ್ಷಿಸಬೇಕು. ಪರಿಸರದ ಸಂರಕ್ಷಣೆ ಅಂದರೆ ಗಿಡ ಮರಗಳನ್ನು ಬೆಳೆಸಬೇಕು. ಮನೆಗೊಂದು ಮರ, ಊರಿಗೊಂದು ವನ ಎಂಬಂತೆ ಪ್ರತಿಯೊಬ್ಬ ಮಗು ಸಹ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಬೇಕು, ಈ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಪ್ರತಿಯೊಂದು ಮಗು ತನ್ನದೇ ಆದಂಥ ಒಂದು ಗಿಡವನ್ನು ಬೆಳೆಸಬೇಕು. ಆ ಗಿಡಗಳೆಲ್ಲ ಬೆಳೆದು ದೊಡ್ಡದಾಗಿ ಹಸಿರು ವನ ಆಗಬೇಕು. ಈ ಕಾಂಕ್ರೀಟ್ ಕಾಡು ಎಂಬ ಒಂದು ಕಾನ್ಸೆಪ್ಟ್ ಹೋಗಬೇಕು. ಆ ಕಾಂಕ್ರೀಟ್ ಕಾಡಿನ ಬದಲಾಗಿ ಹಸಿರಿನ ಒಂದು ಗ್ರಾಮ, ಹಸಿರಿನ ಒಂದು ನಗರ, ಹಸಿರಿನ ಒಂದು ದೇಶ, ಹಸಿರಿನ ಒಂದು ವಿಶ್ವ ಆಗಬೇಕು. ಆಗ ನಮ್ಮ ಜೀವ ಸಂಕುಲದ ಉಳಿವು, ಅದರಲ್ಲೂ ಮನುಷ್ಯರ ಉಳಿವು ಇದೆ. ದಯಮಾಡಿ ಈ ಒಂದು ಜಾಗೃತಿಯ ಮಾತುಗಳನ್ನು ತಾವೆಲ್ಲ ಅರಿತುಕೊಳ್ಬೇಕು ಅಂತ ಹೇಳ್ತಾ, ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ 90.4 FM ಸಾರಥಿ ಜಲಕ್ನ ನಿರ್ವಾಹಕರಾದಂಥ ಆರ್ಜೆ ಸುನಿಲ್ ರವರಿಗೆ ಆತ್ಮೀಯವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ, ಕೇಳಿಸ್ಕೊಂಡ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಾಗೆ ವೆಂಕಟಪತಿ ಸರ್ ಅವರು ಈ ಸಾರ್ವಜನಿಕರ ಕುರಿತಾಗಿ ನೀರಿನ ಒಂದು ಪ್ರಾಮುಖ್ಯತೆ, ನೀರಿನ ಸಂರಕ್ಷಣೆ ಜೊತೆಗೆ ಪರಿಸರದ ಒಂದು ನಿರ್ಮೂಲನೆ ಕುರಿತಾಗಿ ಒಂದೆರಡು ಮಾತುಗಳನ್ನ ತಿಳಿಸ್ಕೊಡ್ತಾರೆ. ಸರ್, ಏನ್ ಹೇಳ್ತೀರಾ ನಮ್ಮ ಸಾರ್ವಜನಿಕರಿಗೆ? ಎಲ್ರಿಗೂ ನಮಸ್ಕಾರ. ಈ ಒಂದು ನಾಟಕದಲ್ಲಿ ನಮ್ಮ ಜಮ್ಮು ಚಂದ್ರು ಸರ್ ಅವರು ಮಕ್ಕಳನ್ನ ಕೇಂದ್ರವಾಗಿ ಇಟ್ಕೊಂಡಿದ್ದಾರೆ. ಯಾಕೆ ಅಂದರೆ ನಮ್ಮ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ನಮ್ಮ ಹಳ್ಳಿಗಾಡು ಪ್ರದೇಶಗಳಲ್ಲಿ ಕೆರೆ ಕುಂಟೆಗಳಲ್ಲಿ ಯಥೇಚ್ಛವಾಗಿ ನೀರಿತ್ತು. ಆಗ ಎಲ್ರಿಗೂ ಕೂಡ ಸಹಜವಾಗಿ ಎಲ್ಲ ಮಕ್ಕಳು ಈಜು ಕಲಿತಾ ಇದ್ದರು. ಆ ಕೆರೆ ಕುಂಟೆಗಳಲ್ಲಿ ಬೇಕಾದಷ್ಟು ಜಲಚರಗಳು ಸಿಗ್ತಾ ಇದ್ದವು. ಮೀನು, ಏಡಿ ಇಂಥವೆಲ್ಲ ಕೂಡ ಕಾಣ್ತಾ ಇತ್ತು ಕಣ್ಣಿಗೆ. ಇವತ್ತಿನ ದಿವಸ ಅಂಥವೆಲ್ಲ ಇಲ್ಲ. ಈ ನಾಟಕದ ಉದ್ದೇಶ ಏನು ಅಂದರೆ, ಇಂದಿನ ಪೀಳಿಗೆ ಮಕ್ಕಳಿಗೆ ಇದು ಚೆನ್ನಾಗಿ ಗೊತ್ತಾಗಬೇಕು, ಅವ್ರ ಜವಾಬ್ದಾರಿ ಏನು ಅಂತ ಅವ್ರಿಗೆ ಅರಿವಾಗಬೇಕು ಅನ್ನೋವಂಥ ಒಂದು ದೃಷ್ಟಿನಲ್ಲಿ ಈ ನಾಟಕವನ್ನು ಅವರು ರಚನೆ ಮಾಡಿದ್ದಾರೆ. ಇದು ಇಂದಿನ ಮಕ್ಕಳಿಗೆ ಪ್ರಸ್ತುತ ಅವರು ಜವಾಬ್ದಾರಿ ಏನು ಅಂತ ತಿಳ್ಕೊಬೇಕು. ನೀವೆಲ್ಲರೂ ಕೂಡ ನೀರನ್ನು ಉಳಿಸ್ಬೇಕು, ಮುಂದಿನ ಪೀಳಿಗೆಗೋಸ್ಕರ ಸಂರಕ್ಷಣೆ ಮಾಡಬೇಕು, ಎಲ್ರಿಗೂ ಕೂಡ ನೀರಿನ ಅರಿವಾಗಬೇಕು. ಅದು ಈ ಒಂದು ಕಾರ್ಯಕ್ರಮವನ್ನು ಈ ನಮ್ಮ ಸಾರಥಿ ಜಲಕ್ FM ರೇಡಿಯೋದ ಮೂಲಕ ಪ್ರಸಾರ ಮಾಡಿದ್ದಕ್ಕೆ ಅವರಿಗೆ ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.
ಧನ್ಯವಾದಗಳು ಸರ್. ಹಾಗೇನೆ ಕಲಾವತಿ ಮೇಡಮ್ ಅವರು ಈ ನಾಟಕವನ್ನ ಕುರಿತಾಗಿ ಸಾರ್ವಜನಿಕರಿಗೆ ಅಥವಾ ಮನೆ ಮಟ್ಟದಲ್ಲಿ ನೀರಿನ ಸಂರಕ್ಷಣೆ ಕುರಿತು ಏನ್ ಹೇಳ್ತೀರಾ ಮೇಡಮ್? ಕೇಳುಗರಲ್ಲಿ ಏನು ಹೇಳ್ತೀನಪ್ಪ ಅಂದರೆ, ಈಗ ಪ್ರಸ್ತುತವಾಗಿ ನಾವು ಯಾವ ರೀತಿ ನೀರನ್ನು ನಾವು ಬಳಸಬೇಕು, ನೀರನ್ನು ಯಾವ ರೀತಿ ಹಿತಮಿತವಾಗಿ ಬಳಸಬೇಕು, ಪ್ರತಿಯೊಂದಕ್ಕೂ ಅಷ್ಟೇ ನೀರಿನ ಅವಶ್ಯಕತೆ ಇದೆ. ಆ ನೀರನ್ನು ನಾವು ಹಿತಮಿತವಾಗಿ ಯಾವ ರೀತಿ ಬಳಸಬೇಕು ಅಂತ ಎಲ್ಲರಲ್ಲೂ ನಾವು ಜಾಗೃತಿ ಮೂಡಿಸೋದಕ್ಕೆ ಈ ನಾಟಕವನ್ನು ಶಿಕ್ಷಕರು ಹಾಗೂ ಸಾಹಿತಿಗಳಾದಂತಹ ಜಯಮಂಗಲ ಚಂದ್ರಶೇಖರ್ ಸರ್ ಅವರ ನೇತೃತ್ವದಲ್ಲಿ ಚೈತನ್ಯ ಕಲಾನಿಕೇತನ ತಂಡದ ವತಿಯಿಂದ ನೀರದೀವಿಗೆ ಅನ್ನೋ ನಾಟಕವನ್ನ ಪ್ರಸ್ತುತಪಡಿಸೋದ್ರ ಮುಖಾಂತರ ಒಟ್ಟಾರೆಯಾಗಿ ಇವತ್ತಿನ ನೀರಿನ ಸಂರಕ್ಷಣೆ, ನೀರಿನ ಪ್ರಾಮುಖ್ಯತೆ ಮತ್ತು ಪರಿಸರದ ನೈರ್ಮಲ್ಯವನ್ನು ಕುರಿತಾಗಿ ನಮ್ಮ ಸಾರ್ವಜನಿಕರಿಗೆ, ಕೇಳುಗರಿಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ. ಒಟ್ಟಾರೆಯಾಗಿ ಎಲ್ಲರೂ ಸೇರಿ ನೀರಿನ ಸಂರಕ್ಷಣೆಯನ್ನು ಮಾಡೋಣ, ನೀರನ್ನು ಮಿತವಾಗಿ ಬಳಸೋಣ, ಮತ್ತು ಒಮ್ಮೆ ಬಳಸಿದಂತ ನೀರನ್ನ ನಾವು ಮರುಬಳಕೆಯನ್ನು ಮಾಡೋಣ, ಮತ್ತೆ ಮರಗಿಡಗಳನ್ನ ನೆಡೋಣ, ಮತ್ತೆ ಮಳೆಯನ್ನು ತರಿಸೋಣ, ಹಾಗೆ ಪರಿಸರವನ್ನ ಕಾಪಾಡೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ ಆರ್ಜೆ ಸುನಿಲ್. ಎಲ್ಲರಿಗೂ ಶುಭವಾಗ್ಲಿ, ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ.